ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಸಂಕ್ರಾಂತಿ ಹಾಗೂ ಭೋಗಿ ಹಬ್ಬದ ಶುಭಾಶಯಗಳು. ಸೊ ನಾನ್ ಮಾಡ್ತಾ ಇರೋದು ಇವತ್ತು ಭೋಗಿ ಹಬ್ಬದ ಸ್ಪೆಷಲ್ ಅಡ್ಗೆ ಏನ್ ಮಾಡಿದ್ವಿ ಅನ್ನೋದು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ತರಕಾರಿ ಹಾಕಿ ಬರ್ತಾ ಅಂತ ಹೇಳಿ ಮಾಡ್ತಾರೆ, ಕಾಳು ತರಕಾರಿ ಎಲ್ಲ ಹಾಕಿ. ಸೊ ಬದನೆಕಾಯಿ, ಗೆಣಸು, ಕ್ಯಾರೆಟ್, ಚಳ್ಳವರೆಕಾಯಿ, ಆಮೇಲೆ ಅವರೆಕಾಳು, ಆಮೇಲೆ ಕಡಲೆಕಾಳು, ಹಾಗೆ ವಟಾಣಿ, ಆಮೇಲೆ ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು ಇಷ್ಟೆಲ್ಲ ಹಾಕಿ ಬರ್ತಾ ಅಂತ ಹೇಳಿ ಪಲ್ಯ ಮಾಡ್ತಾರೆ. ಅದು ನಮ್ಮ ಬಿಜಾಪುರ್ ಕಡೆ ಇದನ್ನೆಲ್ಲ ಮಾಡೋದು. ಸೊ ನಮ್ಮ ಮನೆಯಲ್ಲಿ ಬಿಜಾಪುರ್ ಪದ್ಧತಿ ಅನುಸರಿಸೋದ್ರಿಂದ ಅದನ್ನ ಮಾಡ್ತಾ ಇದ್ವಿ. ಹಾಗೆ ಇವತ್ತು ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಬರ್ತಾ ಮತ್ತೆ ಎಳ್ಳು ಹಚ್ಚಿದ ರೊಟ್ಟಿನ ನೈವೇದ್ಯ ಮಾಡ್ತಾರೆ ನಮ್ಮ ಮನೆಯಲ್ಲಿ ಭೋಗಿಗೆ. ಸೊ ನಾನು ಇಲ್ಲಿ ಎಳ್ಳು ಹಚ್ಚಿ ರೊಟ್ಟಿ ಮಾಡಾತಿದ್ದೆ. ಕರೆ ಎಳ್ಳು ಖಾಲಿ ಆಗಿದ್ವಿ, ಹಿಂಗಾಗಿ ಬಿಳೆ ಎಳ್ಳು ಹಾಕಿದ್ದೆ, ಅಷ್ಟು ಕಾಣತಿದ್ದಿಲ್ಲ. ಹಾಗೆ ಮಮ್ಮಿನೂ ಪೂಜೆ ಮುಗಿಸ್ಕೊಂಡ್ ಬಂದು ಬರ್ತಾನ ರೆಡಿ ಮಾಡಿದ್ರು. ಮಸ್ತ್ ಆಗಿತ್ತು, ಸೂಪರ್ ಕಾಣತಿತ್ತು. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ನೋಡಿ, ನಮ್ಮ ಭೋಗಿ ಹಬ್ಬಕ್ಕೆ ಎಲ್ಲಾ ಅಡ್ಗೆನೂ ಕೂಡ ರೆಡಿ ಆಗಿದೆ. ಏನೆಲ್ಲ ಅಡ್ಗೆ ಮಾಡಿದ್ವಿ ಅಂತಂದ್ರೆ ಜುಣ್ಕದ ವಡಿ ಮಾಡಿದ್ವಿ, ಹಾಗೆ ಬರ್ತಾ ಮಾಡಿದ್ವಿ, ಮತ್ತೆ ಎಲ್ಲ ತರಕಾರಿನ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡು ಪಚಡಿ ಮಾಡ್ಕೊಂಡಿದ್ವಿ, ಶೇಂಗಾ ಚಟ್ನಿ, ಅಗಸಿ ಚಟ್ನಿ, ಮೊಸರು, ಆಮೇಲೆ ಕೆಂಪು ಮೆಣಸಿನ್ಕಾಯಿ ಕರಿಂಡಿ ಮಾಡಿದ್ರು, ಹಾಗೆ ಮಾದ್ಲಿ, ಆಮೇಲೆ ಮೊಸರು ಬುತ್ತಿ, ಆಮೇಲೆ ಒಗ್ಗರಣೆ ಬುತ್ತಿ ಮಾಡಿದ್ವಿ, ಹಾಗೆ ಮಿರ್ಚಿ ಬಜ್ಜಿ ಮತ್ತೆ ತುಪ್ರಿಕಾಯಿ ಬಜ್ಜಿ ಮಾಡಿದ್ದೆ, ಆಮೇಲೆ ಶೇಂಗಾ ಹೋಳ್ಗಿ ಮತ್ತೆ ಎಳ್ಳು ಹೋಳ್ಗಿ, ಸಜ್ಜಿ ರೊಟ್ಟಿ ಮತ್ತೆ ಜೋಳದ ರೊಟ್ಟಿ. ಇಷ್ಟೆಲ್ಲ ಕಾಂಬಿನೇಷನ್ ಮಸ್ತ್ ಆಗಿತ್ತು. ಊಟ ಅಂತೂ ಜಬರ್ದಸ್ತ್ ಆಯ್ತು. ನಮ್ ಭೋಗಿ ಊಟ ಇವತ್ತು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ನಾವು ನಮ್ಮ ಮನೆಯಲ್ಲಿ. ಹಾಗೆ ನೀವು ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಅನ್ಕೋತೀನಿ.